ಈ ಹಿಂದೆ ಕೊರೋನಾ ನಿಜಕ್ಕೂ ಮಹಾಮಾರಿ, ಹೆಸರಿಗೆ ತಕ್ಕಂತೆ ಅದು ಮಹಾಮಾರಿನೇ ಆಗಿತ್ತು. ಸಾಕಷ್ಟು ರೀತಿಯಲ್ಲಿ ನಮಗೆ ತೊಂದರೆ ಕೊಟ್ಟಿತ್ತು, ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿತ್ತು. ಹಾಗೆ ಅದಕ್ಕೆ ಸಾಕಷ್ಟು ಜನ ತುತ್ತಾಗಿದ್ರು, ಪ್ರಾಣವನ್ನ ಕಳೆದುಕೊಂಡಿದ್ರು. ಈಗ ಅದೇ ಮಾದರಿಯ ಮತ್ತೊಂದು ವೈರಸ್ ಸೃಷ್ಟಿಯಾಗಿದೆ. ಆದರೆ ಸದ್ಯ ಇದಿನ್ನೂ ಭಾರತಕ್ಕೆ ಎಂಟ್ರಿ ಕೊಟ್ಟಿಲ್ಲ. ಈ ಹಿಂದೆ ಯಾವಾಗ ಕೊರೋನಾ ಸ್ಟಾರ್ಟ್ ಆಯಿತು, ನಾವು ಸ್ಟಾರ್ಟಿಂಗಲ್ಲಿ ನೆಗ್ಲೆಕ್ಟ್ ಮಾಡಿದ್ವಿ, ವಿದೇಶಗಳಿಂದ ಎಲ್ಲರೂ ಕೂಡ ಬಂದಿದ್ರು. ಹೀಗಾಗಿ ಆಮೇಲೆ ಲಾಕ್ಡೌನ್ ಅದು ಇದು ಅಂತ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ಬಟ್ ಈಗ ಇದು ಭಾರತಕ್ಕೆ ಬರಲೇಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿಶೇಷ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಕೈಗೊಂಡಿದೆ. ಈ ಒಂದು ವೈರಸ್ನ ಹೆಸರು ಎಬೋಲಾ ಅಂತ. ಹಾಗಾದರೆ ಈ ವೈರಸ್ ಏನು, ಎಬೋಲಾ ವೈರಸ್ ಅಂದರೆ ಏನು, ಇದು ಯಾವ ರೀತಿ ನಮಗೆ ತೊಂದರೆ ಕೊಡುತ್ತೆ? ಮೊದಲನೇದಾಗಿ ಈ ವೈರಸ್ನ ಸಿಂಪ್ಟಮ್ಸ್ ಏನು ನೋಡ್ತಾ ಹೋಗೋಣ. ಮೊದಲಿಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಸಿಂಪ್ಟಮ್ಸ್. ಹೀಗಾಗಿ ಪ್ರಮುಖ ಲಕ್ಷಣಗಳನ್ನು ನೋಡೋಣ. ವೈರಸ್ ಈಗ ನಮ್ಮ ದೇಹದೊಳಗೆ ಸೇರ್ತು ಅಂತ ಅಂದರೆ 2 ರಿಂದ 21 ದಿನಗಳಲ್ಲಿ ಎಬೋಲಾ ಲಕ್ಷಣಗಳು ಗೊತ್ತಾಗ್ತಾ ಹೋಗುತ್ತೆ, ಸಿಂಪ್ಟಮ್ಸ್ ಗೊತ್ತಾಗ್ತಾ ಹೋಗುತ್ತೆ. ಇದ್ದಕ್ಕಿದ್ದಂತೆ ವಿಪರೀತವಾಗಿ ಜ್ವರ ಬರುತ್ತೆ, ಹಾಗೆ ದೇಹದಲ್ಲಿ ಶಕ್ತಿನೇ ಇಲ್ದಂತಾಗುತ್ತೆ. ಒಂದು ರೀತಿ ಎನರ್ಜಿ ಇಲ್ಲ, ಯಾವಾಗಲೂ ಸುಸ್ತು. ಕೋವಿಡ್ ಟೈಮ್ನಲ್ಲೂ ಅಂದರೆ ಕೋವಿಡ್ ವೈರಸ್ದು ಆಲ್ಮೋಸ್ಟ್ ಸಿಂಪ್ಟಮ್ಸ್ ಇದೇ ರೀತಿ ಇತ್ತು. ಜ್ವರ ಬರುತ್ತೆ, ಶಕ್ತಿ ಇಲ್ಲದಂತಾಗುತ್ತೆ, ಅದೇ ರೀತಿ. ಹಾಗೆ ತೀವ್ರವಾಗಿ ತಲೆನೋವು ಶುರು ಆಗುತ್ತೆ, ಸ್ನಾಯುಗಳಲ್ಲಿ ನೋವು, ಸೆಳೆತ ಎಲ್ಲ ಆಗುತ್ತೆ. ಆಮೇಲೆ ತೀವ್ರವಾದ ಗಂಟಲು ನೋವು ಅಂದರೆ ಥ್ರೋಟ್ ಪೇನ್, ಥ್ರೋಟ್ ಇನ್ಫೆಕ್ಷನ್, ಏನು ನುಂಗೋದಕ್ಕೆ ಆಗೋದಿಲ್ಲ, ಈ ರೀತಿ ಆಗುತ್ತೆ. ಹಾಗೆ ನಿರಂತರ ವಾಂತಿ ಆಗುತ್ತೆ, ರಕ್ತ ಸಹಿತ ಬೇದಿ ಆಗುತ್ತೆ, ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ. ಹಾಗೆ ಯಾವಾಗ ಇದು ಜಾಸ್ತಿ ಆಗುತ್ತೆ, ಮೂಗು, ಒಸಡು ಹಾಗೂ ಮಲಮೂತ್ರದ ಮೂಲಕ ರಕ್ತ ಬರುತ್ತೆ. ಕೊನೆಯ ಹಂತದಲ್ಲಿ ಕಿಡ್ನಿ ಹಾಗೂ ಲಿವರ್ ಕೆಲಸ ಮಾಡೋದನ್ನೇ ನಿಲ್ಲಿಸುತ್ತೆ. ಅಂದರೆ ಅಷ್ಟೊಂದು ಅಪಾಯಕಾರಿ ವೈರಸ್. ಹೀಗಾಗಿ ನೆಗ್ಲಿಜೆನ್ಸ್ ಬೇಡ. ಹಾಗಾದರೆ ಈ ವೈರಸ್ ಹೇಗೆ ಸ್ಪ್ರೆಡ್ ಆಗುತ್ತೆ? ಕೊರೋನಾ ಥರನೇ ಸ್ಪ್ರೆಡ್ ಆಗುತ್ತಾ ಅಥವಾ ಎಬೋಲಾ ಹೇಗೆ ಹರಡುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಎಬೋಲಾ ಬಗ್ಗೆ ಅಂದರೆ ಸಿಂಪ್ಟಮ್ಸ್ ಗೊತ್ತಾಯಿತು ಈಗ ನಮಗೆ, ಆದರೆ ಇದು ಯಾವ ರೀತಿ ಹರಡುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇದು ಎಬೋಲಾ ಗಾಳಿಯಿಂದ ಹರಡಲ್ಲ, ಗಾಳಿಯ ಮೂಲಕ ಇದು ಹರಡೋದಿಲ್ಲ. ಆದರೆ ನೇರ ಸಂಪರ್ಕದಿಂದ, ಡೈರೆಕ್ಟ್ ಟಚ್ಚಿಂದ ಮಾತ್ರ ಸ್ಪ್ರೆಡ್ ಆಗುತ್ತೆ. ಯಾವುದೋ ಒಂದು ಬಾವಲಿ, ಬ್ಯಾಟ್ ಅಂತ ಏನು ಕರಿತೀವಿ, ಇನ್ಫೆಕ್ಟೆಡ್ ಬಾವಲಿ ಆಗಿರ್ಬೋದು, ಅಥವಾ ಇನ್ಫೆಕ್ಟೆಡ್ ಕೋತಿ, ಅಥವಾ ಇನ್ಫೆಕ್ಟೆಡ್ ಚಿಂಪಾಂಜಿ ಮಾಂಸ ಅಥವಾ ಅದರ ರಕ್ತವನ್ನು ಮುಟ್ಟೋದ್ರಿಂದ ಇದು ಸ್ಪ್ರೆಡ್ ಆಗುತ್ತೆ. ಸೋಂಕಿತ ವ್ಯಕ್ತಿಯ ರಕ್ತ, ಲಾಲಾರಸ ಅಂದರೆ ಸಲೈವ ಅಂದರೆ ಎಂಜಲು, ಹಾಗೆ ಬೆವರು, ವಾಂತಿ ಅಥವಾ ಮಲ ಮೂತ್ರದ ನೇರ ಸಂಪರ್ಕದಿಂದ ಈ ಒಂದು ವೈರಸ್ ಸ್ಪ್ರೆಡ್ ಆಗುತ್ತೆ. ರೋಗಿ ಬಳಸಿದ ಬಟ್ಟೆ, ಹಾಸಿಗೆ, ಸೂಜಿ ಅಥವಾ ಮೊಬೈಲ್ಗಳನ್ನು ಬಳಸೋದ್ರಿಂದಲೂ ಕೂಡ ಈ ಒಂದು ವೈರಸ್ ಸ್ಪ್ರೆಡ್ ಆಗುತ್ತೆ. ಎಬೋಲಾದಿಂದ ಮೃತಪಟ್ಟ ವ್ಯಕ್ತಿಯ ದೇಹಕ್ಕೆ ನೇರವಾಗಿ ನಾವು ಆ ಒಂದು ಮೃತಪಟ್ಟ ವ್ಯಕ್ತಿಯ ದೇಹವನ್ನು ನೇರವಾಗಿ ಮುಟ್ಟೋದ್ರಿಂದಲೂ ಕೂಡ ವೈರಸ್ ಹರಡುತ್ತೆ. ಸೇಮ್ ಕೊರೋನಾ ರೀತಿಯಲ್ಲೇ ಅದರಿಂದ ಐಸೋಲೇಟ್ ಆಗಿ ನಾವು ನೋಡಿದ್ವಿ ಯಾವ ರೀತಿಯ ತೀರ್ಕೊಂಡವ್ರನ್ನ ಬರಿ ಮಾಡ್ತಾ ಇದ್ರು ಏನು ಎತ್ತ ಅಂತ, ಅದೇ ರೀತಿ ಇದು ಕೂಡ ಸ್ಪ್ರೆಡ್ ಆಗುತ್ತೆ. ಹಾಗೆ ನಾವಿಲ್ಲಿ ಎಬೋಲಾ ಬಗ್ಗೆ ತಿಳ್ಕೊಂಡ್ವಿ, ಅದು ಸಿಂಪ್ಟಮ್ಸ್ ಗೊತ್ತಾಯಿತು, ಹೆಂಗೆ ಸ್ಪ್ರೆಡ್ ಆಗುತ್ತೆ ಎಲ್ಲವೂ ಕೂಡ ತಿಳ್ಕೊಂಡ್ವಿ. ಆದರೆ ಇದು ಮೊದಲು ಕಾಣಿಸ್ಕೊಂಡಿದ್ದು ಎಲ್ಲಿ? ಯಾಕಂದರೆ ಇದು ಭಾರತಕ್ಕೆ ಇನ್ನೂ ಬಂದಿಲ್ಲ, ಬರೋದು ಕೂಡ ಬೇಡ ಅನ್ನೋದು ನಮ್ಮ ಆಶಯ. ಆದರೆ ಇದು ಕಾಣಿಸ್ಕೊಂಡಿದ್ದು ಎಲ್ಲಿ, ಇದರ ಹಿಸ್ಟ್ರಿ ಏನು? ಸೊ ಇದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ನಾನು ಆಗಲೇ ಹೇಳಿದೆ, ಇದು ಈ ಕೋತಿ, ಚಿಂಪಾಂಜಿ ಅಥವಾ ಬ್ಯಾಟ್, ಇನ್ಫೆಕ್ಟೆಡ್ ಬ್ಯಾಟ್, ಇದರಿಂದ ಸ್ಪ್ರೆಡ್ ಆಗುತ್ತೆ ಅಂತ. ಆದಷ್ಟು ಪ್ರಾಣಿಗಳು ಜಾಸ್ತಿ ಇರುವಂತಹ ಒಂದು ರೀಜನ್ ಅಂದರೆ ಅದು ಆಫ್ರಿಕಾ. ಸೊ ಹೀಗಾಗಿ ಇದು ಮೊದಲನೇದಾಗಿ ಕಾಣಿಸಿಕೊಂಡಿದ್ದು ಆಫ್ರಿಕಾದಲ್ಲಿ. ಕಾಂಗೋದ ಇಟುರಿ ಪ್ರಾಂತ್ಯ ಸದ್ಯ ಎಬೋಲಾ ವೈರಸ್ ಏನಿದೆ ಈ ವೈರಸ್ನ ಹಾಟ್ಸ್ಪಾಟ್ ಆಗಿದೆ. ಎಬೋಲಾ ವೈರಸ್ ಜಗತ್ತಿನಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಿದ್ದು ಇದೇ ಒಂದು ಪ್ರದೇಶದಲ್ಲಿ, ಅದು ಕೂಡ 1976ರಲ್ಲಿ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಆಫ್ರಿಕಾ ಖಂಡದ ಪ್ರಸ್ತುತ ಇದು ಇರೋದು ಕಾಂಗೋ ದೇಶದಲ್ಲಿ, ಬಟ್ ಈ ಹಿಂದೆ ಝೈರಲ್ಲಿತ್ತು, ಅಲ್ಲಿ ಇದು ಕಾಣಿಸ್ಕೊಂಡಿದೆ. ಮೊದಲ ಗ್ರಾಮ ಅಂದರೆ ಕಾಂಗೋದ ಉತ್ತರ ಭಾಗದಲ್ಲಿರುವಂಥ ಯಾಂಬುಕು ಎನ್ನುವಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಈ ರೋಗ ಮೊದಲ ಬಾರಿಗೆ ಪತ್ತೆ ಆಗುತ್ತೆ. ಇನ್ನು ಈ ಹೆಸರು ಹೇಗೆ ಬಂತು, ಎಬೋಲಾ ಎನ್ನುವಂಥ ಹೆಸರು ಹೇಗೆ ಬಂತು ಅಂತ ನೋಡ್ತಾ ಹೋಗೋದಾದ್ರೆ, ಈ ಹಳ್ಳಿಯ ಹತ್ತಿರ ಒಂದು ನದಿ ಹರಿಯುತ್ತೆ, ಆ ನದಿ ಹೆಸರು ಎಬೋಲಾ ಅಂತ. ಸೊ ಹೀಗಾಗಿ ಆ ನದಿಯ ನೆನಪಿಗಾಗಿ ಈ ಮಾರಕ ವೈರಸ್ಗೆ ಎಬೋಲಾ ಎನ್ನುವಂಥ ಹೆಸರನ್ನ ಇಡಲಾಯಿತು. ಹಾಗೆ ಇದೇ 1976ರಲ್ಲಿ ಕಾಂಗೋ ಜೊತೆಗೆ ಪ್ರಸ್ತುತ ದಕ್ಷಿಣ ಸುಡಾನ್ನ ಝಾರಾ ಎಂಬ ಪ್ರದೇಶದಲ್ಲೂ ಕೂಡ ಈ ಸೋಂಕು ಕಾಣಿಸಿಕೊಂಡಿತ್ತು. ಇದು ಎಬೋಲಾದ ಹಿಸ್ಟ್ರಿ. ಇದು ಫಸ್ಟ್ ಕಾಣಿಸ್ಕೊಂಡಿದ್ದು 1976ರಲ್ಲಿ. ಇದು ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಇದು ಎಬೋಲಾದ ಹಿಸ್ಟ್ರಿ. ಇನ್ನು ಇದರ ಜೊತೆಗೆ ಒಂದು ಬುಂಡಿ ಬುಜ್ಜಿಯೋ ಎನ್ನುವಂಥ ಒಂದು ತಳಿ ಇದೆ. ನಾವೀಗ ಕೊರೋನಾದಲ್ಲೇ ನೋಡಿದ್ವಿ, ಅದರಲ್ಲೂ ತಳಿಗಳಿತ್ತು. ಈ ಬುಂಡಿ ಬುಜ್ಜಿಯೋ ಎನ್ನುವಂಥ ಒಂದು ತಳಿ ಏನಿದೆ, ರೂಪಾಂತರಿ ಏನಿದೆ, ಇದು ಮೋಸ್ಟ್ ಎಫೆಕ್ಟಿವ್
ಹಾಗೆ ಆತಂಕಕಾರಿ ಅಪಾಯಕಾರಿ ತಳಿ. ಹಾಗಾದ್ರೆ ಏನಿದು ಬುಂಡಿ ಬುಜ್ಜಿಯೋ ವೈರಸ್? ಇದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ಇದು ಸ್ಪ್ರೆಡ್ ಆಗ್ತಾ ಇದೆ. ಎಬೋಲಾ ವೈರಸ್ನ ಬುಂಡಿ ಬುಜ್ಜಿಯೋ ತಳಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. ಹಾಗೆ ಇದಕ್ಕೆ ಅಂತ ಒಂದು ಪ್ರತ್ಯೇಕ ಮೆಡಿಸಿನ್ ಕೂಡ ಇಲ್ಲ, ಸಪ್ರೇಟ್ ಮೆಡಿಸಿನ್ ಇಲ್ಲ. ನಿಮ್ಮ ಸಿಂಪ್ಟಮ್ಸ್ ನೋಡ್ಬಿಟ್ಟು ಅದಕ್ಕೆ ತಕ್ಕಂಗೆ ಆಲ್ರೆಡಿ ಇರುವಂತಹ ಮೆಡಿಸಿನ್ನೇ ಕೊಡ್ತಾ ಹೋಗ್ತಾರೆ ಬಿಟ್ರೆ ಆ ಬುಂಡಿ ಬುಜ್ಜಿಯೋಗೆ ಒಂದು ಸಪ್ರೇಟ್ ಯಾವುದೇ ಮೆಡಿಸಿನ್ಸ್ನ ಇನ್ನೂ ಕೂಡ ಕಂಡು ಹಿಡಿದಿಲ್ಲ. ಪ್ರಾಣಿಗಳಿಂದ ಮನುಷ್ಯರಿಗೆ ಈ ಬುಂಡಿ ಬುಜ್ಜಿಯೋ ರೂಪಾಂತರಿ ಅಥವಾ ತಳಿ ಏನಿದೆ ಇದು ಸ್ಪ್ರೆಡ್ ಆಗುತ್ತೆ. ಸದ್ಯಕ್ಕೆ ನಾನು ಆಗಲೇ ಹೇಳಿದಾಗೆ ಈ ವೈರಸ್ಗೆ ಯಾವುದೇ ಲಸಿಕೆ ಅಥವಾ ಚಿಕಿತ್ಸೆ ಲಭ್ಯ ಇಲ್ಲ. ಎಬೋಲಾ ವೈರಸ್ನಲ್ಲಿ ಒಟ್ಟು 6 ಡಿಫ್ರೆಂಟ್ ತಳಿಗಳು ಬರುತ್ತೆ. ಅವುಗಳಲ್ಲಿ ಬುಂಡಿ ಬುಜ್ಜಿಯೋ ವೈರಸ್ ಕೂಡ ಒಂದಾಗಿರುತ್ತೆ. ಇದು ಇತಿಹಾಸದಲ್ಲಿ ಕೇವಲ ಅದು 3ನೇ ಬಾರಿಗಷ್ಟೇ ಇಷ್ಟು ಭೀಕರವಾಗಿ ಹರಡ್ತಾ ಇದೆ. ಅಂದರೆ ಇದು 1976ರಲ್ಲಿ ಕಾಣಿಸ್ಕೊಂಡಿದ್ರು ಕೂಡ 3ನೇ ಸಲ ಮಾತ್ರ ಇದು ಸ್ಪ್ರೆಡ್ ಆಗ್ತಾ ಇರೋದು. ಇದೊಂದು ಜೆನೆಟಿಕ್ ವೈರಸ್, ಅಂದರೆ ಕಾಡಿನಲ್ಲಿರುವ ಸೋಂಕಿತ ಬಾವಲಿ, ಕೋತಿ ಅಥವಾ ಚಿಂಪಾಂಜಿಗಳಂತಹ ಪ್ರಾಣಿಗಳಿಂದ ಮೊದಲು ಮನುಷ್ಯನಿಗೆ ಇದು ಹರಡುತ್ತೆ. ಅದ್ರ ಮುಖಾಂತರ ನಾನು ಆಗಲೇ ಹೇಳಿದಾಗೆ ಆತನ ರಕ್ತ, ಸಲೈವ ಅಥವಾ ಬೆವರಿನ ನೇರ ಸಂಪರ್ಕದ ಮೂಲಕ ವೇಗವಾಗಿ ಹರಡುತ್ತೆ. ಹಾಗೆ ಮತ್ತೊಂದೇನಂತ ಅಂದರೆ ಇದಕ್ಕೆ ಯಾವುದೇ ರೀತಿ ಮೆಡಿಸಿನ್ಸ್ ಬುಂಡಿ ಬುಜ್ಜೋಗಿಲ್ಲ. ಈ ಒಂದು ಪರ್ಟಿಕ್ಯುಲರ್ ಈ ತಳಿಗೆ ಅಥವಾ ಈ ರೂಪಾಂತರಿಗೆ ಪರ್ಟಿಕ್ಯುಲರ್ ಆದಂಥ ಒಂದು ಯುನೀಕ್ ಬೇರೆ ಯಾವುದು ಟ್ರೀಟ್ಮೆಂಟ್ ಅಥವಾ ಮೆಡಿಸಿನ್ ಇಲ್ಲ. ಆ ಸಿಂಪ್ಟಮ್ಸ್ನ ನೋಡಿ, ಜ್ವರ ಬಂದಿದ್ರೆ ಜ್ವರಕ್ಕೆ ಮೆಡಿಸಿನ್, ಇನ್ನೊಂದೇನೋ ತಲೆನೋವು ಬಂದರೆ ತಲೆನೋವಿಗೆ ಮೆಡಿಸಿನ್ ಕೊಡ್ತಾರೆ ಹೊರತು ಇದಕ್ಕೆ ಇನ್ನೂ ಲಸಿಕೆ ಕಂಡು ಹಿಡಿದಿಲ್ಲ. ಇದು ಆತಂಕಕಾರಿ ವಿಷಯ. ಈಗ ಎಬೋಲಾ ವೈರಸ್ನ ಇತಿಹಾಸ ಅಥವಾ ಈ ಬುಂಡಿ ಬುಜ್ಜಿಯೋ, ನಾನು ಆಗಲೇ ಹೇಳಿದೆ ಎಬೋಲಾ ಕಾಣಿಸ್ಕೊಂಡಿದ್ದು 1976ರಲ್ಲಿ, ಬಟ್ ಈ ಬುಂಡಿ ಬುಜ್ಜಿಯೋ ಸ್ಪ್ರೆಡ್ ಆಗ್ತಿರೋದು ಇದು 3ನೇ ಬಾರಿ. ಹಾಗಾದರೆ ಇದರ ಇತಿಹಾಸ ಏನು ನೋಡ್ತಾ ಹೋಗೋಣ. ಈ ವೈರಸ್ನ ಇತಿಹಾಸವನ್ನು ಮೊದಲ ಬಾರಿಗೆ ಇದು ಪತ್ತೆಯಾಗಿದ್ದು, ಅಂದರೆ ಎಬೋಲಾ ವೈರಸ್ 1976ರಲ್ಲೇ ಪತ್ತೆಯಾಗಿದ್ರು ಕೂಡ ಈ ಬುಂಡಿ ಬುಜ್ಜಿಯೋ ತಳಿ ಮಾತ್ರ ಜಗತ್ತನ್ನು ಕಾಡಿದ್ದು ಕೇವಲ 3 ಬಾರಿ. ಮೊದಲ ಅಲೆ 2007-8ರಲ್ಲಿ ಪತ್ತೆಯಾಗುತ್ತೆ. ಆಗ ಉಗಾಂಡಾದ ಬುಂಡಿ ಬುಜ್ಜಿಯೋ ಜಿಲ್ಲೆಯಲ್ಲೇ ಇದು ಪತ್ತೆಯಾಗುತ್ತೆ. ಹೀಗಾಗಿ ಅದರ ಹೆಸರು ಕೂಡ ಬುಂಡಿ ಬುಜ್ಜಿಯೋ ಅಂತಲೇ ಇಡಲಾಗಿದೆ. ಆಗ 149 ಜನರಿಗೆ ಈ ಸೋಂಕು ತಗುಲಿತ್ತು. 37 ಜನರು ಸಾವನ್ನಪ್ಪಿರ್ತಾರೆ. ಈ ಜಿಲ್ಲೆಯ ಹೆಸರನ್ನೇ ವೈರಸ್ಗೂ ಇಟ್ಟಿದ್ದಾರೆ. ಇನ್ನು 2ನೇ ಅಲೆ ಕೋವಿಡ್ ಥರನೇ ಫಸ್ಟ್ ವೇವ್, ಸೆಕೆಂಡ್ ವೇವ್ ಥರನೇ ಬಂದಿದೆ. ಇದು 2012ಅಲ್ಲಿ ಬರುತ್ತೆ. ಕಾಂಗೋದ ಇಸಿರೋ ಎಂಬಲ್ಲಿ ಇದು ದಾಳಿಯನ್ನು ಮಾಡ್ತು. ಆಗ 57 ಪ್ರಕರಣಗಳು ವರದಿಯಾಗಿ 29 ಸಾವುಗಳು ಸಂಭವಿಸಿದ್ವು. ಇನ್ನು 3ನೇ ಅಲೆ 2026ರಲ್ಲಿ ಬರುತ್ತೆ. ಅಂದರೆ ಈಗ ಬರೋಬ್ಬರಿ 14 ವರ್ಷಗಳ ನಂತರ 2026ರಲ್ಲಿ ಮತ್ತೆ ಈ ವೈರಸ್ ಭೀಕರವಾದಂತಹ ಅಬ್ಬರವನ್ನು ಶುರು ಮಾಡ್ತಾ ಇದೆ. ಈಗಾಗಲೇ ಆತಂಕಕಾರಿ ವಿಷಯ ಅಂತ ಅಂದರೆ 88 ಮಂದಿ ಬಲಿಯಾಗಿದ್ರು. ಹಾಗೆ 300ಕ್ಕೂ ಹೆಚ್ಚು ಜನರಲ್ಲಿ ಸೋಂಕು ಇದೆ ಎನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಒಂದು ರಿಲೀಫ್ ಏನಂತ ಅಂದರೆ ಇನ್ನೂ ಕೂಡ ಅದು ಭಾರತಕ್ಕೆ ಬಂದಿಲ್ಲ. ಆದರೆ ಬಂದ ಮೇಲೆ ನಾವು ಕೇರ್ ತಗೊಳ್ಳೋ ಬದಲು, ಲಾಕ್ಡೌನ್ ಮಾಡೋ ಬದಲು ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲೂ ಕೂಡ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗಾದರೆ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ನಮ್ಮ ದೇಶ ಹಾಗೂ ನಮ್ಮ ಕರ್ನಾಟಕ ಕರುನಾಡಿನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಂಡಿದ್ದಾರೆ. ದೇಶಾದ್ಯಂತ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ತೀವ್ರವಾದಂಥ ಒಂದಷ್ಟು ಕ್ರಮಗಳಿವೆ. ಏಕೆಂದರೆ ಲಾಸ್ಟ್ ಟೈಮ್ ಯಾವ ರೀತಿ ಎಫೆಕ್ಟ್ ಆಗಿತ್ತು ಕೊರೋನಾದಿಂದ ಎಲ್ರಿಗೂ ಕೂಡ ಗೊತ್ತಿದೆ. ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಇನ್ನು ಕೇಂದ್ರದ ಜೊತೆ ನಿರಂತರವಾಗಿ ಕೋಆಪರೇಟ್ ಮಾಡ್ತಾ ಇದೆ. ಅವ್ರು ಯಾವ ರೀತಿ ನಮಗೆ ಸೂಚನೆಯನ್ನು ಕೊಡ್ತಾರೆ ಕೇಂದ್ರದ ಕಡೆಯಿಂದ ಈ ವೈರಸ್ ಬಗ್ಗೆ ಅಥವಾ ಹೆಲ್ತ್ ರಿಲೇಟೆಡ್ ಯಾವ ರೀತಿ ಮಾರ್ಗಸೂಚಿಗಳು ಬರುತ್ತೆ ಅದರಂತೆ ರಾಜ್ಯ ಕೂಡ ಕೆಲಸ ಮಾಡ್ತಾ ಇದೆ. ದೇಶದಲ್ಲಿ ಇದುವರೆಗೂ ಕೂಡ ಎಲ್ಲೂ ವೈರಸ್ನ ಒಂದೇ ಒಂದು ಪ್ರಕರಣ ಪತ್ತೆಯಾಗಿಲ್ಲ. ಇದು ಸದ್ಯಕ್ಕೆ ಒಂದು ರಿಲೀಫ್ ಕೊಡುವಂತಹ ವಿಷಯ. ಆದರೆ ಮುಂದೆ ಪತ್ತೆಯಾಗಬಹುದು, ಏಕೆಂದರೆ ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರ್ತಾನೆ ಇರ್ತಾರೆ. ದೇಶದ ಪ್ರಮುಖ ನಗರ ಹಾಗೂ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಸ್ಪೆಷಲಿ ಇದು ಅತಿಯಾಗಿ ಕಾಣಿಸ್ಕೊಳ್ತಾ ಇರೋದೆಲ್ಲಿ ಕಾಂಗೋ ಹಾಗೂ ಉಗಾಂಡಾದಲ್ಲಿ. ಹೀಗಾಗಿ ಕಾಂಗೋ ಹಾಗೂ ಉಗಾಂಡಾದಿಂದ ಯಾರೆಲ್ಲ ಭಾರತಕ್ಕೆ ಬರ್ತಾರೆ ಅವರ ಮೇಲೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಸ್ಕ್ರೀನಿಂಗ್ ಮಾಡ್ತಾರೆ, ಎಲ್ಲವನ್ನ ಮಾಡಿ ಮತ್ತೆ ಸ್ಪ್ರೆಡ್ ಆಗಬಾರ್ದು ಎನ್ನುವಂಥ ನಿಟ್ಟಿನಲ್ಲಿ, ಮತ್ತೆ ಲಾಕ್ಡೌನ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ವಿಮಾನ ನಿಲ್ದಾಣಗಳಲ್ಲಿ ತಪಾಸಣಾ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವಂಥ ಕ್ರಮ ಕೂಡ ಆಗ್ತಾ ಇದೆ. ಆಫ್ರಿಕಾ ಖಂಡದಲ್ಲಿ ಎಬೋಲಾ ವೈರಸ್ ಅಟ್ಟಹಾಸದ ಬೆನ್ನಲ್ಲೇ ಇದೀಗ ನಮ್ಮ ಭಾರತ ಕೂಡ ಅಲರ್ಟ್ ಆಗಿದೆ. ದೇಶ ಹಾಗೂ ಸಿಲಿಕಾನ್ ಸಿಟಿ ಬೆಂಗಳೂರು ಎಸ್ಪೆಷಲಿ ಸೇರಿ ರಾಜ್ಯಾದ್ಯಂತ ತೀವ್ರ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಈ ಕುರಿತು ಬೆಂಗಳೂರಿನಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಎಬೋಲಾ ಭೀತಿಯ ಹಿನ್ನೆಲೆಯಲ್ಲಿ
ರಾಜ್ಯ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರ ಏನೆಲ್ಲ ಗೈಡ್ಲೈನ್ಸ್ ಕೊಡುತ್ತೆ ಅದರ ಜೊತೆಗೆ ನಾವು ನಿರಂತರ ಟಚ್ನಲ್ಲಿದ್ದೀವಿ, ಅದನ್ನು ಫಾಲೋ ಮಾಡ್ತೀವಿ, ಕೋಆಪ್ರೇಟ್ ಮಾಡ್ತೀವಿ, ಕೋಆರ್ಡಿನೇಷನ್ ಇದೆ ಅಂತಲೂ ಕೂಡ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ನಾವು ಯಾವುದೇ ಪರಿಸ್ಥಿತಿಯನ್ನು, ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್, ಮೆಡಿಕಲ್ ಎಮರ್ಜೆನ್ಸಿಯನ್ನು ಫೇಸ್ ಮಾಡೋದಕ್ಕೆ ನಮ್ಮ ಇಲಾಖೆ, ಆರೋಗ್ಯ ಇಲಾಖೆ ಸಿದ್ಧವಾಗಿದೆ ಅಂತ ಅವರು ಭರವಸೆಯನ್ನು ನೀಡಿದ್ದಾರೆ. ಪ್ರಸ್ತುತ ಆಫ್ರಿಕಾದ ಕಾಂಗೋ ಹಾಗೂ ಉಗಾಂಡ ದೇಶಗಳಲ್ಲಿ ಈ ರೋಗ ತೀವ್ರವಾಗಿದೆ, ಸಾಕಷ್ಟು ಜನ ಬಲಿಯಾಗಿದ್ದಾರೆ, 300ಕ್ಕೂ ಹೆಚ್ಚು ಜನರಲ್ಲಿ ಇನ್ಫೆಕ್ಟ್ ಆಗಿದೆ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹೀಗಾಗಿ ಆ ದೇಶಗಳಿಂದ ಯಾರೆಲ್ಲ ಬರ್ತಾರೆ ಅವರ ಮೇಲೆ ತೀವ್ರ ನಿಗಾ ವಹಿಸಲಾಗುತ್ತೆ. ಮುಂಜಾಗ್ರತಾ ಕ್ರಮವಾಗಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳಲ್ಲಿ ತೀವ್ರ ನಿಗಾ ಇಡುವಂತೆ ತಜ್ಞರು ಸೂಚನೆಯನ್ನು ನೀಡಿದ್ದಾರೆ. ಕೋವಿಡ್ನಂತಹ ಮಹಾಮಾರಿಯನ್ನೇ ಯಶಸ್ವಿಯಾಗಿ ಫೇಸ್ ಮಾಡಿರುವಂತಹ ಕರ್ನಾಟಕ ಆರೋಗ್ಯ ಇಲಾಖೆ ಎಬೋಲಾ ತಡೆಗೂ ಕೂಡ ಎಲ್ಲ ರೀತಿಯ ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅಂದರೂ ಕೂಡ ನಾನಾಗಲೇ ಹೇಳಿದೆ, ಭಾರತದಲ್ಲಿ ಸದ್ಯಕ್ಕೆ ಈ ರೀತಿ ಯಾವುದೇ ಒಂದೇ ಒಂದು ಪ್ರಕರಣ ಕೂಡ ದಾಖಲಾಗಿಲ್ಲ ಅಂತ. ಆದರೆ ಹಾಗಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದಷ್ಟು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ, ಅದನ್ನು ಕಾಪಾಡ್ಕೊಳ್ಬೇಕು. ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಮ್ಮದೇ. ಹೀಗಾಗಿ ಆದಷ್ಟು ಹೆಲ್ದಿಯಾಗಿ ತಿನ್ನಿ, ಸೇಫ್ ಆಗಿರಿ, ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ